ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ ಅಂಡ್ ಇದು ನಿಮ್ಮ ಮೆಚ್ಚಿನ ಪರೀಕ್ಷೆ ಚಾನೆಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ 3 ವಿಡಿಯೋನ ಮಾಡ್ತಾ ಇದ್ದೀವಿ. ಪಾರ್ಟ್ 2 ಪಾರ್ಟ್ 1 ಎಲ್ಲಿದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ, ಹೋಗಿ ನೋಡಿ. ನಿಮ್ಮ essay1 ಅಲ್ಲಿ ಆ್ಯಂಡ್ ನಿಮ್ಮ FA2 ಅಲ್ಲಿ ನಿಮಗೆ ಫುಲ್ ಔಟ್ ಬೇಕು ಅಂದರೆ, FA2 ಎಸ್ಪೆಷಲಿ 20 out of 20 ಬೇಕು ಅಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಾನು ಹೇಳಿದ್ದೀನಲ್ಲ, ನೀವು ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟ್ ನೀವು ಔಟ್ ತೆಗೆದ್ಬಿಟ್ಟು ನಂಗೆ ಹೇಳ್ತೀರಾ. ಆ್ಯಂಡ್ ಐ ಆಮ್ ಶ್ಯೂರ್ ಅಬೌಟ್ ಇಟ್. ಓಕೆ, ಸೊ ಇವಾಗ ಮೊದಲನೇದಾಗಿ ಈ ಒಂದು ಎಸ್ಸೆನ ಕಾಂಪೊನೆಂಟ್ಸ್ ಯಾವುದು ಹೇಳಬೇಕು ಅಂದರೆ, ಫಸ್ಟ್ ಪಾರ್ಟ್ 1 ಅಲ್ಲಿ ಗಿಫ್ಟ್ ಆಫ್ ಮ್ಯಾಜೈ ಮಾಡಿದೆ, ಪಾರ್ಟ್ 2 ನಾನು ವಚನ ಮತ್ತು ಲಾಕ್ ಅಂಡ್ ವಾರ್ ಮಾಡಿದ್ದೀನಿ, ಪಾರ್ಟ್ 3 ಲೂಯಿ ಪ್ಯಾಸ್ಟರ್ ದ ಕಾಂಕರರ್ ಆಫ್ ಡಿಸೀಸಸ್ ಮಾಡೋಣ. ಕಾಂಕರರ್ ಆಫ್ ಡಿಸೀಸಸ್. ಸೊ ಕಾಂಪೊನೆಂಟ್ಸ್ ಏನು, ಈ 4 ಕಾಂಪೊನೆಂಟ್ಸ್ನ ನೀವು ತಿಳ್ಕೊಬೇಕಾಗತ್ತೆ. ಈ ಒಂದು ಎಸ್ಸೆಲಿ ಒಂದು ಪರ್ಸನಲ್ ಲೈಫ್ ಬಗ್ಗೆ, ಒಂದು ಪ್ರಾಕ್ಟಿಕಲ್ ಲೈಫ್ ಬಗ್ಗೆ, ಒಂದು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಆ್ಯಂಡ್ ಮೇಜರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಈವೆಂಟ್ಸ್. ನಾನು ಏನೇನು ತಿಳ್ಕೊಬೇಕು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಮುಖಾಂತರ ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಅವರ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೆ ಯಾವ ಡೀಟೇಲ್ ನೋಡ್ಕೊಬೇಕು, ಅವರ ಅಪ್ಪನ ಬಗ್ಗೆ ನೋಡ್ಕೊಬೇಕು, ಆಮೇಲೆ ಲೂಯಿ ಪ್ಯಾಸ್ಟರ್ ಹೇಗಿದ್ರು, ಆಮೇಲೆ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಹೆಂಗೆ ಮಾಡ್ತಿದ್ರು, ಲಾಸ್ಟಲ್ಲಿ ಅವ್ರನ್ನ ಆಲ್ರೌಂಡ್ ಸೈಂಟಿಸ್ಟ್ ಅಂತ ಯಾಕೆ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದಿಷ್ಟು ನೀವು ನೋಡ್ಕೊಬೇಕು. ಓಕೆನಾ? ಸೊ ಮೊದಲನೇದಾಗಿ ಪ್ರಶ್ನೆಗಳನ್ನ ನೋಡೋಣ, ನಿಮ್ಗೆ ಹಾಗೆ ರಿವಿಷನ್ ಮಾಡೋಣ. ಆಸ್ ಎ ಸೈಂಟಿಸ್ಟ್ ಹೌ ವಾಸ್ ಲೂಯಿ ಪ್ಯಾಸ್ಟರ್ ಯುನೀಕ್, ಅವ್ರು ಹೆಂಗೆ ಯುನೀಕ್ ಆಗಿದ್ರು. ಲೂಯಿ ಪ್ಯಾಸ್ಟರ್ ಅವ್ರು ಏನು ಮಾಡಿದ್ರು, ಅವ್ರು ಎಕ್ಸೈಟಿಂಗ್ ಡಿಸ್ಕವರೀಸ್ನ ಮಾಡಿದ್ರು. ಅರ್ಥ ಆಯ್ತಾ? ಯಾವ್ದ್ರ ಬಗ್ಗೆ? ಜರ್ಮ್ಸ್ ಬಗ್ಗೆ. ಸೊ ಅದ್ರ ಜೊತೆಗೆ ಅವರ ಈ ಒಂದು ಡಿಸ್ಕವರೀಸ್ ಏನಿತ್ತು, ಅವರು ಒಂದು ಹೊಸ ಇದನ್ನ ಕಂಡುಹಿಡಿತಿದ್ರಲ್ಲ, ಆ ಡಿಸ್ಕವರೀಸು ಮಕ್ಕಳೇ ಅವರು ಪ್ರಾಕ್ಟಿಕಲ್ ವೇಸ್ ಆಗಿ ಮಾಡಿದ್ರು. ಯಾವುದೇ ಥಿಯರಿಟಿಕಲ್ ಇರಲಿಲ್ಲ, ಪ್ರಾಕ್ಟಿಕಲ್ ಆಗಿ ಜನಕ್ಕೆ ಹೆಲ್ಪ್ ಆಗೋ ಥರ ಮಾಡ್ತಿದ್ರು. ಆಯಿತಾ? ಸೊ ಬೇರೆ ಸೈಂಟಿಸ್ಟ್ಗಿಂತ ಹೇಗೆ ಡಿಫ್ರೆಂಟ್ ಇವರು ಅಂದರೆ, ಇವ್ರು ಮಾಡೋದನ್ನೆಲ್ಲ ಜನಕ್ಕೆ ಬೆನಿಫಿಟ್ ಆಗೋ ಅಂತಂಗೆ ಮಾಡ್ತಿದ್ರು. ಆಯಿತಾ? ಹಿಸ್ ಮೇನ್ ಮೋಟೋ ವಾಸ್ ಟು ಹೆಲ್ಪ್ ಪೀಪಲ್ ಹೂ ವೇರ್ ಸಫರಿಂಗ್ ಇನ್ ಸಮ್ ಸ್ಪೆಷಲ್ ವೇ ಫ್ರಮ್ ಡಿಸೀಸಸ್. ಅವ್ರಿಗೆ ಹೆಲ್ಪ್ ಮಾಡಿ ಡಿಸೀಸಸ್ಸಿಂದ ಆಚೆ ತರೋದಕ್ಕೋಸ್ಕರ ಟ್ರೈ ಮಾಡ್ತಿದ್ರು. ಆ್ಯಂಡ್ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ನಮ್ಮ ಹ್ಯುಮ್ಯಾನಿಟಿಗೆ. ಲೂಯಿ ಪ್ಯಾಸ್ಟರ್ ವಾಸ್ ನಾಟ್ ಅ ಸೋಲ್ಜರ್ ಬಟ್ ಹಿ ವಾಸ್ ಅ fighter. What does this statement mean? ಆಯ್ತಾ? ಲೂಯಿ ಪ್ಯಾಸ್ಟರ್ ವಾಸ್ ನಾಟ್ ಅ ಸೋಲ್ಜರ್, ಹೌಎವರ್ ಹಿ ವಾಸ್ ಅ ಫೈಟರ್. ಆದರೆ ಅವ್ರು ಫೈಟರ್ ಆಗಿದ್ರು ಬಿಕಾಸ್ ಅವ್ರು ಏನೇನು ಫೈಟ್ ಮಾಡಿದ್ರು, ರೋಗಗಳನ್ನ ಫೈಟ್ ಮಾಡಿದ್ರು, ಡಿಸೀಸಸ್ನ ಫೈಟ್ ಮಾಡಿದ್ರು. ಅವರ ಒಂದು ಜೀವನವನ್ನೇ ಅವರು ಸ್ಟಡಿ ಆಫ್ ಜರ್ಮ್ಸ್ಗೆ ಡೆಡಿಕೇಟ್ ಮಾಡಿದ್ರು, ಬ್ಯಾಕ್ಟೀರಿಯಾಗೆ ಅದನ್ನು ಸ್ಟಡಿ ಮಾಡೋದಕ್ಕೆ ಡೆಡಿಕೇಟ್ ಮಾಡಿದ್ರು. ಸೊ ಅವರು ನಮ್ಮ ಹ್ಯೂಮನ್ ಕೈಂಡು ಮತ್ತು ಆ್ಯನಿಮಲ್ಸ್ನ ಡಿಸೀಸಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಇಂದ ಸೇವ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿದ್ರೆ ಇದೆರಡು ಆಲ್ಮೋಸ್ಟ್ ಸಿಮಿಲರ್ ಆಗಿದ್ರೆ, ಬಟ್ ಈ ಪ್ರಶ್ನೆಗಳು ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಓಕೆನಾ ಮಕ್ಕಳೇ? ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಇವಾಗ ಯಾವ ರೀತಿಯಾದ ಪ್ರಾಕ್ಟಿಕಲ್ ಹೆಲ್ಪ್ನ ನೀಡ್ತಿದ್ರು? ಪ್ರಾಕ್ಟಿಕಲ್ ಹೆಲ್ಪ್ ಬಗ್ಗೆ ನಿಮಗೆ 4 ಎಕ್ಸ್ಪೆರಿಮೆಂಟ್ ನಿಮಗೆ ಗೊತ್ತಿರಬೇಕು, 4 ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಅವ್ರು ಹೆಂಗೆ ಸಿಲ್ಕ್ ವರ್ಮ್ ಬ್ರೀಡರ್ಸ್ಗೆ ಹೆಲ್ಪ್ ಮಾಡಿದ್ರು, ಕೌ ಕೀಪರ್ಸ್ಗೆ ಹೆಲ್ಪ್ ಮಾಡಿದ್ರು, ಬ್ರೂವರ್ಸ್ಗೆ ಹೆಲ್ಪ್ ಮಾಡಿದ್ರು, ಮತ್ತು ಇಮ್ಯುನೈಸೇಷನ್ ಹೆಂಗೆ ಇದು ಮಾಡಿದ್ರು ಡ್ಯೂರಿಂಗ್ ವರ್ಲ್ಡ್ ವಾರ್ 1. ಸೊ ಅವ್ರು ಯಾರ್ಯಾರಿಗೆ ಪ್ರಾಕ್ಟಿಕಲ್ ಹೆಲ್ಪ್ ಕೊಟ್ಟರು ಅಂತ ಬೇಸಿಕ್ ಕ್ವೆಶನ್ ಕೇಳ್ಬೋದು. ಸಿಲ್ಕ್ ವರ್ಮ್ ಬ್ರೀಡರ್ಸ್, ಕೌ ಕೀಪರ್ಸ್ ಆ್ಯಂಡ್ ಬ್ರೂವರ್ಸ್. ಅರ್ಥ ಆಯ್ತಾ? ಸೊ ಇವಾಗ ಫಸ್ಟು ಸಿಲ್ಕ್ ವರ್ಮ್ ಇಂಡಸ್ಟ್ರಿ ಮತ್ತು ವೈನ್ ಗ್ರೋವರ್ಸ್ಗೆ ಅವ್ರು ಹೆಂಗೆ ಹೆಲ್ಪ್ ಮಾಡಿದ್ರು ಅಂತ ನೋಡೋಣ. ಸೊ ಇವಾಗ ಈ ಒಂದು ಫ್ರೆಂಚ್ ವೈನ್ ಗ್ರೋವರ್ಸ್ ಇದ್ರಲ್ಲ, ಅವರು ಒಂದು ಜರ್ಮಿಂದ ಟ್ರಬಲ್ ಆಗಿದ್ರು. ಆಯಿತಾ? ಅದರಿಂದ ಏನಾಯಿತು, ಅವರ ಒಂದು ವೈನ್ ಏನಿತ್ತು ಅದು ಕಹಿ ಆಗ್ತಾ ಹೋಯಿತು. ವಿಚ್ ಇಸ್ ಅ ಬಿಗ್ ಪ್ರಾಬ್ಲಮ್ ಬಿಕಾಸ್ ಅವ್ರಿಗೆ ಮಾರಾಟ ಆಗ್ತಿರ್ಲಿಲ್ಲ, ಎಲ್ಲನೂ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. Pasteur showed that by heating the wine to a temperature of 50 to 60 degrees centigrade, the germs were made harmless, and this process was called pasteurization. ಅವ್ರೇನು ಮಾಡಿದ್ರು, ಈ ಒಂದು ವೈನ್ನ 50 ಇಂದ 60 ಸೆಂಟಿಗ್ರೇಡ್ ತನಕ ಹೀಟ್ ಮಾಡಿದ್ರು. ಒಂದು ಬಿಸಿ ಮಾಡಿದಾಗ ಅದರಲ್ಲಿರುವಂತಹ ಜರ್ಮ್ಸ್ ಏನಿತ್ತು ಸತ್ತೋಗ್ತಿತ್ತು. ಆ್ಯಂಡ್ ಇದನ್ನು ನಾವು ಪ್ಯಾಸ್ಚರೈಸೇಷನ್ ಅಂತ ಕಲಿತೀವಿ. ಇವತ್ತಿಗೂ ಕೂಡ ನಮ್ಮ ಮನೇಲಿ ಯಾವುದೇ ಒಂದು ಹಾಲು ಪ್ಯಾಕೆಟ್ ಬಂದ್ರೂ ನಾವು ಅದನ್ನು ಕುದಿಸ್ತೀವಲ್ವ. ಯಾಕೆ ಕುದಿಸ್ತೀವಿ? ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದೆ, ಇದಾದ್ರೆ ಏನಾದರೂ ಇದ್ದರೆ ಅದು ಸತ್ತೋಗುತ್ತೆ ಅಂತ. ನಾವು ಯಾಕೆ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ತೀವಿ? ಸೇಮ್. ಆಯಿತಾ? ಬಟ್ ಮಿಲ್ಕ್ ಇಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಪ್ಯಾಸ್ಚರೈಸೇಷನ್. ಈ ಪ್ಯಾಸ್ಚರೈಸೇಷನ್ನ ಅವ್ರು ಕಂಡುಹಿಡಿದಿದ್ದು.
ಓಕೆನಾ. ಫಾರ್ 3 years ಇದು ನಮ್ಮ ಫ್ರೆಂಚ್ ವೈನ್ ಗ್ರೋವರ್ಸ್ಗೆ ಅವರು ಹೆಲ್ಪ್ ಮಾಡಿದ್ದು. ಇವಾಗ ಸಿಲ್ಕ್ ವರ್ಮ್ ಇಂಡಸ್ಟ್ರಿಗೆ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ಫಾರ್ 3 years he spent all his time and energy tracking down the cause of a disease that had ruined the silk worm industry. ಸಿಲ್ಕ್ ವರ್ಮ್ ಇಂಡಸ್ಟ್ರಿಲಿ ಒಂದು ಡಿಸೀಸ್ ಇತ್ತು, ಅದು ಆ ಒಂದು ಇಂಡಸ್ಟ್ರಿನೇ ಮುಳುಗಿಸ್ಬಿಟ್ಟಿತ್ತು. ಆಯಿತಾ. ಏನು ಈ ಡಿಸೀಸು, ಅದರ ಏನು ಒಂದು ಅದರ ಕಾಸ್ ಕಂಡುಹಿಡಿಯೋದಕ್ಕೆ ಅವರು ಸಾಕಷ್ಟು ಎನರ್ಜಿನ ಹಾಕಿದ್ರು. ಆಯಿತಾ. ಸೊ ಅವರು ಒಂದು ಬಿಲೀಫನ್ನ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಬಿಲೀಫು? ಇನ್ಫೆಕ್ಷಿಯಸ್ ಡಿಸೀಸಸ್ ವೇರ್ ಡ್ಯೂ ಟು ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಇಫ್ they got into the blood multiplied and caused the disease. ಸೊ ಈ ಒಂದು ಇನ್ಫೆಕ್ಷಿಯಸ್ ಡಿಸೀಸ್ ಏನಿದೆ, ಒಬ್ಬರಿಂದ ಇನ್ನೊಬ್ರಿಗೆ ಹರಡತ್ತಲ್ಲ, ಇವಾಗ ಕೋವಿಡ್ ಕೂಡ ಹಂಗೆ ಇದ್ದಿದ್ದು. ಈ ಒಂದು ಇನ್ಫೆಕ್ಷಿಯಸ್ ಡಿಸೀಸ್ ಏನಿದೆ ಅದು ಯಾವ ರೀತಿ ಹರಡ್ತಿತ್ತು ಅಂದರೆ, ನಮ್ಮ ಒಂದು ರಕ್ತದಲ್ಲಿ ಅದು ಒಳಗೋದ್ರೆ ಒಂದಿಂದ ಇನ್ನೊಂದು ಮಲ್ಟಿಪ್ಲೈ ಆಗ್ತಾ ಹೋಗ್ತಿರತ್ತೆ. ಅರ್ಥ ಆಯ್ತಾ. ಆ್ಯಂಡ್ ಅದು ಈ ಡಿಸೀಸ್ನ ಕಾಸ್ ಮಾಡ್ತಿದೆ. ಅದ್ರ ಥ್ರೂ ಇವರು ಬ್ಯಾಕ್ಟೀರಿಯಾಲಜಿನ ಕಂಡುಹಿಡಿದ್ರು. ಆಯಿತಾ. ವಾಟ್ ಈಸ್ ಬ್ಯಾಕ್ಟೀರಿಯಾಲಜಿ? ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಟು ಹೆಲ್ಪ್ ಪೀಪಲ್ ಆ್ಯಂಡ್ ವೇರಿಯಸ್ ಇಂಡಸ್ಟ್ರೀಸ್ ಇನ್ ಫ್ರಾನ್ಸ್. ಸೊ ನಿಮಗೆ ಪ್ಯಾಸ್ಚರೈಸೇಷನ್, ಫ್ರೆಂಚ್ ವೈನ್ ಗ್ರೋವರ್ಸ್ ಜ್ಞಾಪಕ ಇಟ್ಕೊಳ್ಳಿ. ಸಿಲ್ಕ್ ವರ್ಮ್ ಇಂಡಸ್ಟ್ರಿ ಅಂತ ಬಂದಿದ್ದಾಗ ಬ್ಯಾಕ್ಟೀರಿಯಾಲಜಿ ಜ್ಞಾಪಕ ಇಟ್ಕೊಳ್ಳಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ. ಸೊ ಇವಾಗ ಹೌ ಡಿಡ್ ಪ್ಯಾಸ್ಟರ್ ಪ್ರೂವ್ ಹಿಮ್ಸೆಲ್ಫ್ ಟು ಬಿ ಯೂಸ್ಫುಲ್ ಟು ದ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಲಿಲಿ? ಆಯಿತಾ. ಸೊ ಈ ಒಂದು ಮ್ಯಾನುಫ್ಯಾಕ್ಚರರ್ಸ್ಗೆ ಅವ್ರು ಹೆಂಗೆ ಅವರನ್ನೇ ಯೂಸ್ಫುಲ್ ಅಂದ್ಕೊಂಡ್ರು? ಪ್ಯಾಸ್ಟರ್ ಸ್ಟಾರ್ಟೆಡ್ ಟು ಗಿವ್ ಲೆಕ್ಚರ್ಸ್ ಇನ್ ಲಿಲಿ ಆನ್ ಫರ್ಮೆಂಟೇಷನ್ ಬಗ್ಗೆ ಅವರು ಲೆಕ್ಚರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒನ್ ಆಫ್ ದ ಚೀಫ್ ಇಂಡಸ್ಟ್ರೀಸ್ ಇನ್ ಲಿಲಿ ವಾಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟಿಂದ ಆಲ್ಕೋಹಾಲ್ ಮಾಡ್ತಿದ್ರು ಆ ಒಂದು ಜಾಗದಲ್ಲಿ, ಆ ಒಂದು ಇಂಡಸ್ಟ್ರೀಲಿ. ಪ್ಯಾಸ್ಟರ್ ಹೆಲ್ಪ್ ಬೈ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇನ್ ದ ಬ್ರೂವರೀಸ್. ಅವರ ಒಂದು ಬ್ರೂವರಿ, ಈ ಒಂದು ಆಲ್ಕೋಹಾಲ್ ಮಾಡ್ತಿರುವಂತಹ ಜಾಗದಲ್ಲಿ ಅವ್ರೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತಾ. ಸೊ ಇಲ್ಲೇನಾಯಿತು? He helped a manufacturer whose beer was turning out badly by discovering yeast. ಆಯಿತಾ. ಅವ್ರು ಈಸ್ಟನ್ನ ಕಂಡುಹಿಡಿದ್ಬಿಟ್ಟು ಈ ಬಿಯರ್ ಏನು ಹಾಳಾಗ್ತಿತ್ತು ಅದನ್ನು ಇದು ಮಾಡೋದಕ್ಕೆ, ಕೆಡ್ತಿತ್ತು ಅದನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಪ್ಯಾಸ್ಟರ್ ಬಿಕೇಮ್ ಸರ್ಟನ್ ದಟ್ ಈಸ್ಟ್ ವಾಸ್ ಅಲೈವ್, ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. ಆಯಿತಾ. ಈಸ್ಟ್ ಅನ್ನೋದೇನಿದೆ ಅದು ಬದುಕಿದೆ, ಆ್ಯಂಡ್ ಇದರಲ್ಲಿ ಸ್ಮಾಲ್ ಟೈನಿ ಸೆಲ್ಸ್ ಇರ್ತಿತ್ತು, ಲಿವಿಂಗ್ ಸೆಲ್ಸ್ ಇರ್ತಿತ್ತು. ಈ ಒಂದು ಸೆಲ್ಸ್ ಏನಿತ್ತು ಹೆಲ್ದಿ ಆಗಿದ್ದಾಗ ಈಸ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿತ್ತು. ಬಟ್ ದ ಈಸ್ಟ್ ಆ್ಯಂಡ್ ದ ಬಿಯರ್ ವೆಂಟ್ ರಾಂಗ್ ಇಫ್ ದೇ ವೇರ್ ಡಿಸೀಸ್ಡ್. ಇವಾಗ ಈಸ್ಟ್ ಏನಾದರೂ ಕೆಟ್ಟಿದ್ರೆ ಆ ಒಂದು ಬಿಯರ್ ಕೂಡ ಕೆಟ್ಟೋಗ್ತಿತ್ತು. ಬೈ ಇನ್ಫಾರ್ಮಿಂಗ್ ದೆಮ್ ಅಬೌಟ್ ದ ನೇಚರ್ ಆಫ್ ಈಸ್ಟ್ ಸೆಲ್ that determined the taste of the beer, he proved himself useful for the manufacturers of Lily. So ಇಲ್ಲೇನಾಯಿತು? ಅವ್ರೇನಂದ್ರು, ಈ ಒಂದು ಈಸ್ಟ್ ಸೆಲ್ಲಿನ ನೇಚರ್ನ ಅವರು ಈ ಮ್ಯಾನುಫ್ಯಾಕ್ಚರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಇದು ಅದು ಹೇಗೆ ಟೇಸ್ಟ್ ಆಫ್ ದ ಬಿಯರ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದಾಗ ಅವರು ಲಿಲಿಲಿರುವಂತಹ ಮ್ಯಾನುಫ್ಯಾಕ್ಚರ್ಸ್ಗೆ ಹೆಲ್ಪ್ ಮಾಡಿದ್ರು. ಓಕೆ. ಇವಾಗ ಎಕ್ಸ್ಪೆರಿಮೆಂಟ್ಸ್ಗೆ ಹೋಗೋಣ. ಓಕೆ. ಎಕ್ಸ್ಪೆರಿಮೆಂಟ್ಸಲ್ಲಿ ನಿಮಗೆ ಏನು ಜ್ಞಾಪಕ ಇಟ್ಕೊಬೇಕು? ಜರ್ಮ್ಸು, ಸ್ಪಾಂಟೇನಿಯಸ್ ಜನರೇಷನ್ ಆ್ಯಂಡ್ ಬಯೋಜೆನೆಸಿಸ್ ವರ್ಸಸ್ ಬಯೋಜೆನೆಸಿಸು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಪ್ಯೂರ್ ಆ್ಯಂಡ್ ಸ್ಟೇಲ್ ಏರ್, ಆಮೇಲೆ ರೇಬೀಸ್. ಓಕೆನಾ. ಎಕ್ಸ್ಪೆರಿಮೆಂಟ್ಸು ಪ್ಯೂರ್ ಆ್ಯಂಡ್ ಸ್ಟೇಲ್ ಏರ್ ಅಂತ ಬಂದಿದ್ದ ತಕ್ಷಣ ಇದನ್ನು ಬರಿಬೇಕು. ಏನಾಯಿತು? ಒಂದಿಷ್ಟು ಬಾಟಲ್ಸ್ನ ಅವನು ಸೂಪ್ ಜೊತೆ ತುಂಬಿಸಿದ್ರು. ಆಯಿತಾ. ಒಂದು he took some into a little hotel bedroom where the air hardly ever changed. ಒಂದು ಬೆಡ್ರೂಮಲ್ಲಿ ಕಿಟಕಿ ಎಲ್ಲ ಆಗಿರುತ್ತೆ, ಅಲ್ಲಿ ಏನೇ ಒಂದು ಏರು ಚೇಂಜ್ ಆಗಲ್ಲ. ಅಲ್ಲಿ ಒಂದು ಬಾಟ್ಲಿನ ಇಟ್ಟರು. ಆಯಿತಾ. ಅಲೌಡ್ ದ ಏರ್ ಟು ಎಂಟರ್ ಫ್ರೀಲಿ. ಆಯಿತಾ. ಹಿ ಬ್ರೋಕ್ ದೇರ್ ನೆಕ್ಸ್ ಆಫ್, ಅದರ ನೆಕ್ನ ಕಟ್ ಮಾಡಿಬಿಟ್ರು, ಏರ್ನ ಒಳಗೆ ಫ್ರೀಯಾಗಿ ಎಂಟರ್ ಮಾಡೋದಕ್ಕೆ ಬಿಟ್ಟರು. ಆ್ಯಂಡ್ ದೆನ್ ಸೀಲ್ ದೆಮ್. ಆಯಿತಾ. ಇನ್ನೊಂದು ಸ್ವಲ್ಪ ಬಾಟಲ್ಸ್ನ ಅವ್ರು ಒಂದು ಫೀಲ್ಡ್ ಹತ್ರ ತೊಗೊಂಡೋದ್ರು, ತಿರ್ಗಾ ಸೇಮ್ ಪ್ರಾಸೆಸ್ ಮಾಡಿದ್ರು. ಆಯಿತಾ. ಆ ನೆಕ್ನ ಕಟ್ ಮಾಡಿದ್ರು, ಏರ್ನ ಎಂಟರ್ ಆಗಕ್ಕೆ ಬಿಟ್ಟರು, ಆಮೇಲೆ ತಿರ್ಗಾ ಸೀಲ್ ಮಾಡಿಬಿಟ್ರು. ಆ್ಯಂಡ್ ಸ್ವಲ್ಪ ಬಾಟಲ್ಸ್ನ ಟಾಪ್ ಹೈ ಮೌಂಟೇನಿಗೆ ತೊಗೊಂಡೋದ್ರು, ಓಪನ್ ಮಾಡಿದ್ರು, ಏರ್ನ ಒಳಗೋಗಕ್ಕೆ ಬಿಟ್ಟರು, ಸೀಲ್ ಮಾಡಿದ್ರು ಕ್ಯಾಪ್ನ, ಆಮೇಲೆ ಅಲ್ಲೇ ಇಟ್ಬಿಟ್ರು. ಆಯಿತಾ. ಸೊ ಇವಾಗ ಏನು ಅವ್ರು ನೋಡಿದ್ರು ಅಂದರೆ, ಯಾವ ಬಾಟಲ್ಸು ಹೋಟೆಲ್ ಬೆಡ್ರೂಮ್ ಅಲ್ಲಿ ಇದ್ರು ಅದು ಮೋಲ್ಡಿ ಆಗಿಬಿಟ್ಟಿತ್ತು. ಅದರಲ್ಲಿ ಒಂದು ಸ್ವಲ್ಪ ಫಂಗಸ್ ಬಂದುಬಿಟ್ಟಿತ್ತು, ಕೆಟ್ಟೋಗಿತ್ತು, ಕೊಳ್ತೋಗಿತ್ತು. ಮೋಲ್ಡಿ ಅಂದರೆ ಕೊಳ್ತೋಗಿತ್ತು. ಬಾಟಲ್ಸ್ ಏನು ಫೀಲ್ಡಲ್ಲಿತ್ತು ಅದು ನಾಟ್ ಸೋ ಮೋಲ್ಡಿ, ಅಷ್ಟೇನು ಮೋಲ್ಡಿ ಆಗಿರಲಿಲ್ಲ, ಬಟ್ ಕೊಳ್ತೋಗಿತ್ತು. ಆ್ಯಂಡ್ ಪ್ಯಾಸ್ಟರ್ ಆಲ್ಸೋ ಡಿಸ್ಕವರ್ಡ್ ದಟ್ ಮೌಂಟೇನ್ಸ್ ಮೇಲೆ ಇದ್ದಿದ್ದಲ್ವಾ,
ಮೌಂಟನ್ ಮೇಲೆ ಇದ್ದಿದ್ದು ಏನು ಆ ಒಂದು ಬಾಟಲ್ಸ್ ಏನಿತ್ತು ಸೂಪದು ಅದು ಜರ್ಮ್ಸೇ ಇರಲಿಲ್ಲ ಅದರಲ್ಲಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಪ್ಯೂರ್ ಏರ್ ಏನಿದೆ ಅದು ತುಂಬ ನೆಸೆಸರಿ ಆಗುತ್ತೆ ನಾವು ಜರ್ಮ್ಸ್ ಜೊತೆ ಮತ್ತು ಡಿಸೀಸ್ ಜೊತೆ ಫೈಟ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟು ಐಡಿಯಾ ಆಫ್ ಇಮ್ಯುನಿಟಿ ಹೆಂಗೆ ಡೆವಲಪ್ ಮಾಡಿದ್ರು ಪ್ಯಾಸ್ಟರು. ಪ್ಯಾಸ್ಟರ್ he was trying to discover a cure for terrible disease called anthrax. It's anthrax experiment, okay, which men sometimes got from infected shaving brushes and which was attacking cows and sheep in France and killing them off very quickly. He found out at first of all the cows could not have anthrax twice. ಅವ್ರೇನು ಅಬ್ಸರ್ವ್ ಮಾಡಿದ್ರು, ಒಂದು ಕೌಗೆ ಒಂದ್ಸತಿ ಆಂಥ್ರಾಕ್ಸ್ ಬಂದಿದ್ರೆ ಇನ್ನೊಂದು ಸತಿ ಬರಲ್ಲ ಅಂತ. ಸೊ ಅವಾಗ ಅವ್ರು ವಂಡರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. Anthrax, he began to wonder whether it would not be possible to make a cow and even a man just a little ill with anthrax so that they might not get it again. So immunization ಅಲ್ಲಿ ಅದೇ ಮಾಡಿದ್ರು. ಏನು ಮಾಡಿದ್ರು, ಒಂದಿಷ್ಟು ಕೌಸ್ನ ತಗೊಂಡ್ರು, ಅವ್ರಿಗೆ ಫುಲ್ ಆಂಥ್ರಾಕ್ಸ್ನ ಕೊಟ್ಟರು. ಆಯಿತಾ. ಸೊ ಆ ಒಂದು ಆಂಥ್ರಾಕ್ಸ್ ಫುಲ್ ಆಗಿರುವಂಥ ಕೌಸ್ ಏನಾಯಿತು, ಹೋಗ್ಬಿಡ್ತು. ಬಟ್ ಒಂದು ಸ್ವಲ್ಪ ಕೌಸ್ನ ತಗೊಂಡು ಸ್ವಲ್ಪ ಆಂಥ್ರಾಕ್ಸ್ನ ಇಂಜೆಕ್ಟ್ ಮಾಡಿದ್ರು. ಆಮೇಲೆ ಏನಾಯಿತು, ವೀಕ್ ಓಲ್ಡ್ ಜರ್ಮ್ಸ್ನ ಕೊಟ್ಟಾಗ ಅವ್ರಿಗೆ ಇಮ್ಯುನಿಟಿ ಬಿಲ್ಡ್ ಆಯಿತು. ನೆಕ್ಸ್ಟ್ ಟೈಮ್ ಆ ರೋಗ ಬಂದಾಗ ಅವ್ರಿಗೆ ತಾಗ್ತಿರ್ಲಿಲ್ಲ. ಆಯಿತಾ. ಸೊ ದಿಸ್ ಈಸ್ ಹೌ ಹಿ ಡೆವಲಪ್ ದಿ ಐಡಿಯಾ ಆಫ್ ಇಮ್ಯುನಿಟಿ. ನೆಕ್ಸ್ಟು ಸ್ಪಾಂಟೇನಿಯಸ್ ಜನರೇಷನ್. ಅವ್ರು ಯಾಕೆ ಸ್ಪಾಂಟೇನಿಯಸ್ ಜನರೇಷನ್ ಮೇಲೆ ಬಿಲೀವ್ ಮಾಡಲಿಲ್ಲ ಅಂತ ಕೇಳ್ತಾರೆ. Okay, so Pasteur does not believe in spontaneous generation. That is, germs. What is spontaneous generation? Andre germs occurred by themselves. Ade occur ಆಗ್ತಿದೆ. ಅವ್ರು ಏನು ಬಿಲೀವ್ ಮಾಡಿದ್ರು, ನಮ್ಮ ಸುತ್ತಮುತ್ತ ಇರುವಂತಹ ಏರ್ and might affect the things that came in contact with them. ಆಯಿತಾ. ಸೊ ಈ ಜರ್ಮ್ಸು ನಮ್ಮ ಸುತ್ತಮುತ್ತ ಇರುವಂತಹ ಗಾಳಿ ಮತ್ತು ಅದರ ಜೊತೆಗೆ ಬೇರೆ ಬೇರೆ ಥಿಂಗ್ಸಿಂದ ನಮಗೆ ಬರುತ್ತೆ, ನಾವು ಅದ್ರ ಕಾಂಟ್ಯಾಕ್ಟ್ ಬಂದಾಗ ಜರ್ಮ್ಸ್ ಪಾಸ್ ಆನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸ್ಪಾಂಟೇನಿಯಸ್ ಜನ್ರೇಷನ್ಗೆ. ಏನದು, ಸ್ವಲ್ಪ ಸೂಪ್ನ ಬಾಟಲಲ್ಲಿ ಹಾಕಿದ್ರು ಆ್ಯಂಡ್ ದೆನ್ ಬಾಯ್ಲ್ಡ್ ಇಟ್. He pulled out the neck of each bottle until it formed a narrow neck with a big bend in the middle. The soup didn't go bad. Thus, Pasteur proved that germs needed parents and couldn't exist spontaneously. ಓಕೆನಾ. ಇದು ಮೂರನೇ ಎಕ್ಸ್ಪೆರಿಮೆಂಟ್. ಇದು ನೀವು ತಿಳ್ಕೊಬೇಕಾಗತ್ತೆ ನಾ ಹೇಳ್ದಾಗೆ. ಓಕೆನಾ. ನೆಕ್ಸ್ಟ್ ನೋಡೋಣ. ಮೇಜರ್ ಕಾನ್ಸೆಪ್ಟ್ಸ್ ಏನು, ಇನಾಕ್ಯುಲೇಷನು, ಇಮ್ಯುನೈಸೇಷನ್, ವ್ಯಾಕ್ಸಿನು, ಬ್ಯಾಕ್ಟೀರಿಯಾ, ಪ್ಯಾಸ್ಚರೈಸೇಷನ್. ಸೊ ಇಮ್ಯುನೈಸೇಷನ್ ನೋಡಿದ್ವಿ ನಾವು, ವ್ಯಾಕ್ಸಿನ್ ನೋಡಿದ್ವಿ, ಬ್ಯಾಕ್ಟೀರಿಯಾ, ಪ್ಯಾಸ್ಚರೈಸೇಷನು ಮತ್ತು ಇನಾಕ್ಯುಲೇಷನು. ಪ್ಯಾಸ್ಚರೈಸೇಷನ್ ಅಂದರೆ ಏನು, ಇವಾಗ ದಿಸ್ ಇಸ್ ದ ಮೀನಿಂಗ್ ಆಫ್ ಪ್ಯಾಸ್ಚರೈಸೇಷನ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಅದು ಕೇಳ್ತಾರೆ, ಅದಕ್ಕೆ ಹಾಕಿದ್ದೀನಿ. ಓಕೆ. ಸ್ಪಾಂಟೇನಿಯಸ್ ಜನರೇಷನ್ ಅಂದ್ರೆ ಏನೋ ಅದಾಗೆ ಅದು ಜನರೇಟ್ ಆಗುತ್ತೆ ಅಂತ, ಬಟ್ ಹಿ ಡಿಡ್ ನಾಟ್ ಬಿಲೀವ್ ಇನ್ ಇಟ್, ವಿಚ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ ಪ್ಯಾಸ್ಚರೈಸೇಷನ್ ಇಸ್ ದ ಪ್ರಾಸೆಸ್ ಆಫ್ ಹೀಟಿಂಗ್ ದ ವೈನ್ ಆರ್ ಮಿಲ್ಕ್ of any other liquid to a temperature of 50 to 60 degrees centigrade to make the germs harmless. ಇವಾಗ ನೀವು ಒಂದಿಷ್ಟು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ನ ಬಾಯ್ಲ್ ಮಾಡಿದ್ರೆ ಅದು ಪ್ಯಾಸ್ಚರೈಸೇಷನ್ ಆಗಲ್ಲ. ಹಾಲು, ವೈನು ಅಥವಾ ಬೇರೆ ಲಿಕ್ವಿಡ್ಸ್ನ ನಾವು ಒಂದಿಷ್ಟು ಸೆಂಟಿಗ್ರೇಡ್ಗೆ ಬಾಯ್ಲ್ ಮಾಡ್ತೀವಲ್ಲ, ಅದರಲ್ಲಿರೋ ಜರ್ಮ್ಸ್ ಸಾಯೋದಕ್ಕೆ ಅದನ್ನು ನಾವು ಪ್ಯಾಸ್ಚರೈಸೇಷನ್ ಅಂತೀವಿ. ಇವಾಗ ಎರಡು ಸ್ಪೀಚಸ್ ಇಂಪಾರ್ಟೆಂಟು. ಒಂದು ಸ್ಪೀಚಸಲ್ಲಿ ಒಂದು ಸ್ಪೀಚ್ ನೀವು ತಿಳ್ಕೊಬೇಕು, ಸ್ಪೀಚ್ ಅಟ್ ದಿ ಓಪನಿಂಗ್ ಆಫ್ ಇನ್ಸ್ಟಿಟ್ಯೂಟ್ ಪ್ಯಾಸ್ಟರ್ ಇನ್ ಪ್ಯಾರಿಸ್, ಇನ್ನೊಂದು ಸ್ಪೀಚ್ ಅಟ್ ಯೂನಿವರ್ಸಿಟಿ ಆಫ್ ಪ್ಯಾರಿಸ್. ಇದೆರಡು ನೀವು ತಿಳ್ಕೊಬೇಕಾಗತ್ತೆ. ಆಯಿತಾ. ಸೊ ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೇಳಿದ್ರು. ದ ಫ್ಯೂಚರ್ ಹಿ ಸೆಡ್ ವಿಲ್ ಬಿಲಾಂಗ್ ಟು ದೋಸ್ ಹೂ ಶಲ್ ಹ್ಯಾವ್ ಡನ್ ದ ಮೋಸ್ಟ್ ಆಫ್ ದ ಸಫರಿಂಗ್ ಫಾರ್ ಸಫರಿಂಗ್ ಹ್ಯುಮ್ಯಾನಿಟಿ. ಸೊ ಇದೇನಿದೆ ಇದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೇಳಿದೆ. ಸೊ ಇದು ಯಾವ ಚಾಪ್ಟ್ರು ಅಂತ ನೀವು ಬರೀಬೇಕು ಮೊದಲನೇ ಸೆಂಟೆನ್ಸಲ್ಲಿ. ಲೂಯಿ ಪ್ಯಾಸ್ಟರ್ ಕಾಂಕರರ್ ಆಫ್ ಡಿಸೀಸ್, ಹೆಸರು ಕರೆಕ್ಟಾಗಿ ತಿಳ್ಕೊಳ್ಳಿ, ಬೈ E.H. ಕಾರ್ಟರ್. ಇದೇನಿದೆ ಲೂಯಿ ಪ್ಯಾಸ್ಟರ್ ಸನ್, ಈ ಒಂದು ಸ್ಟೇಟ್ಮೆಂಟ್ ನಾವು ಓದಿದ್ದು ಬರ್ದಿದ್ದು ಯಾರು, ಅವರ ಅಪ್ಪ. ಸೊ ಇದೆಷ್ಟು ಬರೆದ್ರೆ ನಿಮಗೆ 2 marks ಪಕ್ಕ. ಸೊ 70th ಬರ್ಡೇ ಜುಬ್ಲಿ ವಾಸ್ ಸೆಲೆಬ್ರೇಟೆಡ್ ಲೈಕ್ ಅ ನ್ಯಾಷನಲ್ ಫೆಸ್ಟಿವಲ್. ಅವರ 70th ಬರ್ಡೇ ಜುಬ್ಲಿ ನ್ಯಾಷನಲ್ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡಿದ್ರು. ಸೊ ಆ ಒಂದು ಕ್ರೌಡೆಡ್ ಮೀಟಿಂಗಲ್ಲಿ ಇನ್ ಅ ಗ್ರೇಟ್ ಹಾಲ್ ಆಫ್ ಯೂನಿವರ್ಸಿಟಿ ಆಫ್ ಪ್ಯಾರಿಸ್, ಎಲ್ಲಿ ದ ಓಲ್ಡ್ ಮ್ಯಾನ್ ವಾಸ್ ಟೂ ಓವರ್ಕಮ್ ಟು ಸ್ಪೀಕ್. ಅವ್ರಿಗೆ ತುಂಬ ವಯಸ್ಸಾಗ್ಬಿಟ್ಟಿತ್ತು, ಮಾತಾಡೋಕ್ಕಾಗಲಿಲ್ಲ. ಸೊ ಅವರ ಒಂದು ಸ್ಪೀಚ್ನ ಅವ್ರು
ಮಗ ಓದ್ತಾನೆ ಆ್ಯಂಡ್ ಈ ಲೈನ್ನ ಕೂಡ ಅವ್ರು ಓದ್ತಾರೆ ಅಂತ ಬರೆದ್ರೆ ಆಯಿತು. ಸೊ ದಟ್ಸ್ ಹೌ ಮಚ್ ಯು ನೀಡ್ ಟು ರೈಟ್. ಓಕೆನಾ ಮಕ್ಕಳೇ? ಸೊ ಲೂಯಿ ಪ್ಯಾಸ್ಟರಲ್ಲಿ ನೀವೇನೇನು ತಿಳ್ಕೊಬೇಕು, ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು ಅಂತ ನಾನು ಇವಾಗ ಮಾಡಿ ತೋರಿಸಿದ್ದೀನಿ. ಸೊ ಅಕಸ್ಮಾತ್ ನೀವು ಪಾರ್ಟ್ 2 ಪಾರ್ಟ್ 1 ನೋಡಿಲ್ಲ ಅಂದರೆ ಕೆಳಗೆ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಪಾರ್ಟ್ 2 ಪಾರ್ಟ್ 1ನ ಕೂಡ ನೋಡಿ. ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು ಸ್ಟಡಿ ವೆಲ್. ಆ್ಯಂಡ್ FA2 ಅಲ್ಲಿ 20/20 ತೆಗೀರಿ. ಅದ್ರ ಜೊತೆಗೆ SA1 ಮತ್ತು ಫೈನಲ್ ಎಕ್ಸಾಮ್ಗೆ ಕೂಡ ಪಕ್ಕ ಸಖತ್ತಾಗಿ ಮಾಡಿ. ಓಕೆನಾ? ಸೊ ಅಕಸ್ಮಾತ್ ನಿಮ್ದು ಏನಾದರೂ FA2 ಆಗೋಗಿದ್ರೆ ಕೂಡ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ ಆ್ಯಂಡ್ ಕೆಳಗಡೆ ಲೂಯಿ ಪ್ಯಾಸ್ಟರ್ ಅಂತ ಕಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಇಫ್ ಯು ಆರ್ ವಿತ್ ಮೀ. ಓಕೆನಾ? ಸೊ ನಿಮ್ಮ ಒಂದು ಕಾಂಪ್ಲಿಮೆಂಟ್ಸು, ನಿಮ್ಮ ಒಂದು ಥ್ಯಾಂಕ್ಸು ಮತ್ತು ನಿಮ್ಮ ಒಂದು ಕಂಪ್ಲೇಂಟ್ಸು ಎಲ್ಲದನ್ನು ಕೆಳಗೆ ಹಾಕಿ ನಾನು ಓದ್ತೀನಿ. ಆ್ಯಂಡ್ ಇದೇ ರೀತಿಯಾಗಿ ವೀಡಿಯೋಸ್ ಬೇಕು ಅಂದರೆ ಡೂ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು. ಆಯಿತಾ? ಸಬ್ಸ್ಕ್ರೈಬ್ ಮಾಡೋದು ತುಂಬ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹೊಸ ವೀಡಿಯೋ ಹಾಕಿದಾಗಲ್ಲ ನಿಮಗೆ ಕಾಣಿಸೋದು. ಓಕೆ? ಆ್ಯಂಡ್ ಐ ಡೋಂಟ್ ವಾಂಟ್ ಯು ಟು ಮಿಸ್ 100/100 ಇನ್ ಇಂಗ್ಲೀಷ್. ಓಕೆ? ಸೊ ಲೆಟ್ಸ್ ಡೂ ದಿಸ್ ಟುಗೆದರ್ ಅಂತ ಹೇಳ್ತಾ ಟಾಟಾ ಬೈ ಬೈ ಮಕ್ಕಳೇ. ಪ್ರಚಂಡ್ರು ಪ್ಲಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಆಗಿ, ಎನ್ರೋಲ್ ಆಗಿ. ಓಕೆನಾ? ಅದನ್ನು ಹೇಳ್ತಾ ಟಾಟಾ ಬಾಯ್ ಬಾಯ್.